ಶಾಸಕರಾದ ನಮ್ಮ ಬಾಲಕೃಷ್ಣಣ್ಣವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಕುಮಾರಣ್ಣವರು ರೆಡ್ ಝೋನ್ ಮಾಡಿರೋದ್ರಿಂದ ಇಲ್ಲಿ ಮರ ಗಿಡ ಎಲ್ಲ ಇಷ್ಟೊಂದು ರೈತರು ಚೆನ್ನಾಗಿದ್ದಾರೆ ಅಂತ ಅವ್ರ ಬಾಯಿಂದನೇ ಬಂತು. ಇವತ್ತು ರೆಡ್ ಝೋನ್ ಮಾಡಿರೋ ಕಾರಣ ಇಂಥ ಪರಿಸರ ಉಳಿಯೋದಕ್ಕೆ ನಮ್ಮ ಕುಮಾರಣ್ಣವರೇ ನೇರವಾಗಿ ಕಾರಣ. ನಮ್ಗೆ ಇದಕ್ಕೆ ಹೆಮ್ಮೆ ಇದೆ. ಯಾಕಂದ್ರೆ ಇವತ್ತು ಅದೇ ಜಮೀನು ನಾವು ರೆಡ್ ಝೋನ್ ಮಾಡಲಿಲ್ಲ ಅಂದಿದ್ರೆ ಅವ್ರು ಹೇಳ್ದಂಗೆ ಎಷ್ಟೋ ಜನ ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಮಾರ್ಕೊಂಡ್ಬಿಡ್ತಿದ್ರು. ಕೊನೆಗೆ ನಮ್ಗೆ ಅವತ್ತು ಅಷ್ಟು ಬುದ್ಧಿ ಇರಲಿಲ್ಲ. ಇವತ್ತು ಇಂಥ ಪರಿಸರ ಉಳಿಯೋದಕ್ಕೆ ನಾವು ನಮ್ಮ ಹೆಣ್ಮಕ್ಳುಗಳು ನಾವು ಬದುಕಟ್ಕೊಳ್ಳೋದಕ್ಕೆ ಕಾರಣ ನಮ್ಮ ಕುಮಾರಣ್ಣವರೇ. ಮತ್ತೆ ಇವಾಗ ಏನು ಹೇಳ್ತಿದ್ದಾರೆ ಅಂದ್ರೆ ದುಡ್ಡು ಕೊಟ್ಟು ಕರ್ಸಿದ್ದಾರೆ ಅಂತ ಹೇಳ್ತಿದ್ದಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಯಾರು ನಾವು ದುಡ್ಡಿನ ಆಸೆಗೆ ಬಂದಿಲ್ಲ, ನಮ್ಮ ಭೂಮಿನ ನಾವು ಉಳಿಸ್ಕೋಬೇಕು ಅಂತ ಬಂದಿದ್ದೀವಿ. ಜೊತೆಗೆ ನೀವೇನು ಹೇಳ್ತೀರಿ ಮಾತೆತ್ತಿದ್ರೆ ಅಲ್ಲಿರೋ ಜನಗಳೆಲ್ಲ ಏನು ದುಡ್ಡಿಂದ ಆಸೆಯಿಂದ ಹೋಗಿದ್ದಾರೆ ಅಂತ ಹೇಳಿದ್ರಿ. ಆಮೇಲೆ 10 ಜನ ಕರೆದ್ರೆ ಬರಲ್ಲ ಅಂತ ಹೇಳ್ತಿದ್ರಿ. ಏನೋ 1000 ಜನ ಬಂದ್ಬಿಡ್ತೀನಿ ಅಂತ ಚಾಲೆಂಜ್ ಮಾಡ್ತಾರೆ. ನಾನು ಲ್ಯಾಂಡ್ ಆರ್ಡರ್ನ ತೊಗೊಳಕ್ಕಾಗಲ್ಲ, ನಮ್ಗೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರಿ. ನೀವು ಅದೇ ಓಟ್ ಕೇಳಬೇಕಾದ್ರೆ 10 ಜನದ ಕೈಲೆಲ್ಲ ಹಾಕ್ಸ್ಕೊಂಡಿದ್ದು. ನಾವೆಲ್ಲ 1000 ಜನನೇ ನಿಮ್ಗೆ ಓಟ್ ಹಾಕಿರೋದು. ಮತ್ತೆ ಇನ್ನೊಂದು ಏನಂದ್ರೆ ರೆಡ್ ಝೋನ್ ಅಂತ ಹೇಳ್ತಿದ್ರಲ್ಲ, ದಯವಿಟ್ಟು ನಾನು ಇವತ್ತು ನಮ್ಮ ಕುಮಾರಣ್ಣವರು ಕೆಟ್ಟವ್ರೆ ನಿಮಗೆ. ಯಾಕಂದ್ರೆ ರೆಡ್ ಝೋನ್ ಮಾಡಿ ನಮ್ಗೆಲ್ಲ ಜಮೀನು ಉಳಿಸ್ಕೊಟ್ಟಿರೋದ್ರಿಂದ ನಿಮಗೆ ಅನಿವಾರ್ಯತೆ ಇದ್ರೆ ಮಾರ್ಕೋಬೇಕು ಅಂತ ಇದ್ರೆ ಇವತ್ತು ನಿಮ್ ತಾಕತ್ತಿದ್ರೆ ನಿಮ್ ಸರ್ಕಾರನೇ ಇದೆ. ಇದೇ ಚೇರ್ಗೆ ತಾಕತ್ ಕೇಳ್ತಾ ಇದೀನಿ, ರೆಡ್ ಝೋನ್ ತೆಗ್ಸಿ. ಇದು ನಿಮ್ ತಾಕತ್ತು ತೋರಿಸ್ಬೇಕು. ಆಮೇಲೆ ನಾನು ಡಿನೋಟಿಫೈ ಮಾಡಿದ್ರೆ ದೇವನಹಳ್ಳಿ ಹತ್ರ ನಾನು ಜೈಲ್ಗೆ ಹೋಗ್ಬಿಡ್ತೀನಿ ಡಿನೋಟಿಫೈ ಮಾಡಿದ್ರೆ ಅಂತ ಒಂದು ಮಾತು ಹೇಳ್ತಾರೆ ಮುಖ್ಯಮಂತ್ರಿಗಳು. ಇವತ್ತು ಡಿನೋಟಿಫೈ ಮಾಡಿದ್ರು ಸಿದ್ದರಾಮಯ್ಯನವರು ದೇವನಹಳ್ಳಿಯಲ್ಲಿ ಬಿಟ್ಕೊಟ್ರು. ಅವ್ರು ಯಾಕೆ ಜೈಲಿಗೆ ಹೋಗ್ಲಿಲ್ಲ? ಅವ್ರು ಜೈಲಿಗೆ ಹೋಗ್ಬೋದಿತ್ತಲ್ಲ. ಅಕಸ್ಮಾತ್ ನಿಮ್ಮನ್ನ ನಮ್ಮ ರೈತರಿಗೋಸ್ಕರ ಜೈಲಿಗೆ ಏನಾದ್ರು ಕಳಿಸಿದ್ರೆ ನಾವು ಎಲ್ಲ ರೈತರು ಕೂಡ ನಿಮಗೋಸ್ಕರ ನಾವೇ ಜೈಲಿಗೆ ಬರ್ತೀವಿ. ಇದೆಲ್ಲ ನಾವು ರೈತರ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ. ನಾವು ಜೈಲಿಗೆ ಬಂದೇ ಬರ್ತೀವಿ. ನೀವು ಡಿನೋಟಿಫೈ ಮಾಡಿ ನಮ್ಮ ಜಮೀನೇ ಉಳಿಸ್ಕೊಡಿ. ಇವತ್ತು ನಮ್ಮ ಕುಮಾರಣ್ಣವರು ನಿಮ್ಗೆ ಕೆಟ್ಟವರಾಗಿದ್ರೆ ಒಪ್ಕೋತೀವಿ, ನಾವೇ ಒಪ್ಕೋತೀವಿ. ರೆಡ್ ಝೋನ್ ಮಾಡಿದ್ರಿಂದ ನಾವು ಬೆಳೆ ಬೆಳೆಯೋದಕ್ಕೆ, ನಾವು ಭೂಮಿ ಉಳಿಸ್ಕೊಳ್ಳೋದಕ್ಕೆ ಇವತ್ತು ನಮಗೆ ತುಂಬಾ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನೀವೇ ಹೇಳ್ತಾ ಇದ್ರಿ ಇಲ್ಲಿ ಯಾರು ರೌಡಿದಮ್ ಮಾಡಕ್ ನಾವು ಬಂದಿಲ್ಲ, ನಾವು ಹೊಲದಲ್ಲಿ ಕೆಲಸ ಮಾಡೋರು. ನೀವು ಹಿಂದೆ ಹೇಳ್ತಾ ಇದ್ರಿ ಕೆಸರಲ್ಲಿ ಕಮಲ ಇರಬೇಕು ಅಂತ ಹೇಳ್ತಿದ್ರಿ. ಹಂಗೆ ನಿಮ್ ಕೈಲೂ ಕೂಡ ಅಧಿಕಾರ ಇದೆ ಅಂದ್ರೆ ಅಧಿಕಾರನ ರೈತರಿಗೋಸ್ಕರ ಒಳ್ಳೇದ್ ಮಾಡಕ್ ಉಳಿಸ್ಕೊಡಿ. ಒಬ್ಬ ರೈತನಿಗೆ ಸಪೋರ್ಟ್ ಮಾಡಿ. ಜೊತೆಗೆ ನೀವು ತಿಂತಿರೋದು ಅನ್ನ ತಿನ್ನೋರಾದ್ರೆ ರೈತನ ಸಪೋರ್ಟ್ ಮಾಡಿ. ಇನ್ನೊಂದು ತಿನ್ನೋದು ಅನ್ನೋದಾದ್ರೆ ಯಾರಿಗಾದ್ರೂ ಸಪೋರ್ಟ್ ಮಾಡ್ಕೊಳ್ಳಿ. ನಮಗೆ ಹೊರಗಡೆಯಿಂದ ಜನ ನಮ್ಮ ರೈತರಿಗೋಸ್ಕರ ಅನ್ನ ತಿನ್ನೋರು ನಮ್ಗೆ ಸಪೋರ್ಟ್ ಮಾಡೇ ಮಾಡ್ತಾರೆ. ಇದು ನನ್ನ ಒಂದು ಪ್ರಾರ್ಥನೆ ಅಂತಾನೆ ಅನ್ಕೊಳ್ಳಿ ಅಣ್ಣ. ದಯವಿಟ್ಟು ನಾವು ಇವತ್ತಿನವರೆಗೂ ಇದೇ ಕೇಳ್ಕೊತಿರೋದು, ನಾವಿಲ್ಲಿ ಯಾವುದೇ ಪಕ್ಷಕ್ಕೋಸ್ಕರ ಬಂದಿಲ್ಲ. ಆಮೇಲೆ ನಾವು ಮಾತಾಡಿದ್ರೆ ಏನ್ ಹೇಳ್ತಾರೆ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಕಮೆಂಟ್ಸ್ ಕೊಡ್ತಾರೆ. ಇವ್ರು ಯಾರೋ JDS ಅವರು, ಇವ್ರು ಯಾರೋ ಏನೋ ದುಡ್ಡು ಕೊಟ್ಟು ಕತ್ಕೊಂಡ್ಬಿಟ್ಟಿದ್ದಾರೆ, ಎಷ್ಟು ಕೊಟ್ಟಿರ್ಬೇಕಾಕ ಪೇಮೆಂಟ್ ಅಂತ ಕೇಳ್ತಾರೆ. ನಾವು ಪೇಮೆಂಟ್ ಕೊಟ್ಟು ಬಂದಿರೋರಲ್ಲ, ಪೇಮೆಂಟ್ ನಾವೇ ಕೊಡ್ತೀವಿ. ನಮ್ಮ ರೈತರೇ ಅನ್ನ ಹಾಕ್ತಿದೀವಿ ಅಂದ್ರೆ ಅದಕ್ಕಿಂತ ಇನ್ನೊಂದಿಲ್ಲ. ದಯವಿಟ್ಟು ಇದನ್ನ ಹಿಂದಕ್ಕೆ ತಗೊಳ್ಳಿ. ಯಾರನ್ನು ಪೇಮೆಂಟ್ಸ್ ಅಂತ ನಾವು JDS ಬಂದಿಲ್ಲ, ಒಬ್ಬ ರೈತರಿಗೋಸ್ಕರ ಅವ್ರು ಬಂದಿದ್ದಾರೆ. ಅವ್ರ ಸಪೋರ್ಟ್ಗೆ ಇವತ್ತು ಕೂಡ DK ಶಿವಕುಮಾರ್ ಕೂಡ ಬರ್ಲಿ, ಅವ್ರಿಗೂ ಕೂಡ ನಾವು ಆಹ್ವಾನ ಕೊಟ್ಟಿದ್ದೀವಿ. ರೈತರ ಪರವಾಗಿ ಅವ್ರಿಗೂ ಬಂದ್ರೆ ಅವ್ರಿಗೂ ಸ್ವಾಗತ ಕೊಡ್ತೀವಿ. ನಮ್ಗೆ ಎಲ್ಲರೂ ಒಂದೇ, ರೈತರಿಗೋಸ್ಕರ ಬಂದಾಗ ನಾವು ಪಕ್ಷ ನೋಡ್ತಿಲ್ಲ. ದಯವಿಟ್ಟು ಪಕ್ಷ ಅಂತ ನಮ್ಮ ರೈತರಿಗೆ ಹಣೆ ಪಟ್ಟಿ ಕಟ್ಟಿ ನಮ್ಗೆ ಅವಮಾನ ಮಾಡಬೇಡಿ. ದಯವಿಟ್ಟು ಕೇಳ್ಕೊತಾ ಇದ್ದೀನಿ. ಎಲ್ಲರೂ ಅಷ್ಟೇನೆ, ನಮ್ಮ ಪರ ಇರೋರೇ ಆಗ್ಲಿ ವಿರೋಧ ಇರೋರೇ ಆಗ್ಲಿ, ದಯವಿಟ್ಟು ಜಮೀನು ಉಳಿಸ್ಕೊಳ್ಳಿ. ಇವತ್ತಿಂದ ನೋಡ್ಬೇಡಿ, ನಿಮ್ಮ ಮಕ್ಳು ಮೊಮ್ಮಕ್ಳನ್ನ ಮುಂದಕ್ಕೆ ಯೋಚನೆ ಮಾಡಿ. ಎಲ್ಲರೂ ಜಮೀನು ಉಳಿಸ್ಕೊಳ್ಳೋಣ. ನಾನು ಎಲ್ಲರೂ ಮುಂದೆನೂ ಕೇಳ್ಕೊತಾ, ನಿಮ್ಮ ಮತ್ತೊಂದು ಸರಿ ಕೇಳ್ಕೊತಾ ಇದ್ದೀನಿ. ನಮ್ಮ ಪರವಾಗಿ ನಾವು ಇವತ್ತು ಸೆರಗೋಟೆ ಕೇಳ್ತೀನಿ. ದಯವಿಟ್ಟು ನಮ್ಮ ಜಮೀನ ಉಳಿಸ್ಕೊಡಿ. ನಮಗೆ ಇಲ್ಲಿ ಬಾಳಕ್ಕಂತೂ ಒಂದು ಅವಕಾಶ ಕೊಡಿ. ನಾವು ಅಷ್ಟು ಕಷ್ಟದಿಂದ 1.5 ವರ್ಷದಿಂದ ಇಲ್ಲಿ ಕೂತ್ಕೊಬಿಟ್ಟಿದ್ದೀವಿ ಅಣ್ಣ ರೋಡಲ್ಲಿ. ದಯವಿಟ್ಟು ಅಣ್ಣ ನಿಮ್ಮ ಕೈ ಮುಗಿತೀನಿ ಅಣ್ಣ, ಎಲ್ರಿಗೋಸ್ಕರ ಕೇಳ್ಕೊತಾ ಇದ್ದೀನಿ.